ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಹೇಳಕ್ ಹೋಗ್ತಿರೋ ವಿಷಯ ಏನಂತಂದ್ರೆ ಭೂ ಪರಿವರ್ತನೆಯಿಂದ ಏನೇನು ವಿನಾಯಿತಿ ಆಗಿದೆ. ಫಸ್ಟ್ ನಾವು ಅಲಿನೇಷನ್ ಅಂತ ಕರಿತೀವಿ. ಅಲಿನೇಷನ್ ಅಥವಾ ಭೂ ಪರಿವರ್ತನೆ. ಅಲಿನೇಷನ್ ಅಥವಾ ಭೂ ಪರಿವರ್ತನೆ ಅಂತ ಅಂದ್ರ ಇವಾಗ ನಮ್ದೇನ ಕೃಷಿ ಜಮೀನ್ ಇರುತ್ತಲ್ಲ, ಕೃಷಿ ಜಮೀನನ್ನ ನಾವು ಯಾವ್ದಾದ್ರು ಒಂದು ಕೈಗಾರಿಕೆಗೆ ಆಗ್ಲಿ ಅಥವಾ ಇನ್ನೊಂದ್ ಯಾವ್ದನೋ ವಾಣಿಜ್ಯ ಬಳಕೆಗೆ ನಾವು ಅದನ್ನ ಬಳಸ್ಕೊಂತೀವಿ ಅಂತಂದ್ರ ಫಸ್ಟ್ ಅದ್ ಏನಾಗ್ಬೇಕಂತಂದ್ರ ಎನೆ ಎನೆ ಆಗ್ಬೇಕು. ಎನೆ ಅಂತಂದ್ರ ಅಗ್ರಿಕಲ್ಚರಲ್ ಲ್ಯಾಂಡ್ ಏನಿರುತ್ತಲ್ಲ, ಇವಾಗ ವ್ಯವಸಾಯ ಮಾಡುವಂತ ಭೂಮಿ ಏನಿರುತ್ತಲ್ಲ ಅದು ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿ ಅಥವಾ ಏನಿರುತ್ತಂತಂದ್ರ ಕೃಷಿಯೇತರ ಭೂಮಿಯಾಗಿ ಕನ್ವರ್ಟ್ ಮಾಡ್ಬೇಕ. ಇದರಿಂದ ಮುಂಚೆ ಏನ್ ಪ್ರೊಸೆಸ್ ಇದ್ದು ಅಂತಂದ್ರ ಇವಾಗ ಯಾವ್ದಾದ್ರು ಒಂದು ಭೂಮಿ ಎನೆ ಮಾಡ್ಬೇಕಾಗಿತ್ತಂತಂದ್ರ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿ ವಾಣಿಜ್ಯಿಕ ಕಮರ್ಷಿಯಲ್ ಆಗಿ ನಾವ್ ಏನ್ ಬಳಸ್ಕೋಬೇಕಾಗಿತ್ತಂತಂದ್ರ ಅದಕ್ಕ ಪ್ರೊಸೆಸ್ ಯಾವ ತರ ಇದ್ದು ಅಂತಂದ್ರ ಮೊದ್ಲ್ ನಾವ್ ಯಾವ್ದಾದ್ರು ಇವಾಗ 1 ಎಕರೆ ಜಮೀನ್ ಇತ್ತಂತಂದ್ರ ಆ 1 ಎಕರೆ ಜಮೀನನ್ನ ನಾವು ಭೂ ಪರಿವರ್ತನೆ ಅಥವಾ ಎನೆ ಮಾಡ್ಬೇಕಾಗಿತ್ತಂದ್ರ ಮೊದ್ಲ ಅದಕ್ಕ ನಾವ್ ಏನ್ ಮಾಡ್ಬೇಕಾಗಿತ್ತಂದ್ರ ಸರ್ವೆ ಆಫೀಸಿಗೆ ಒಂದು ನಾವು ಅಲಿನೇಷನ್ ಅಂತೇಳಿ ಒಂದ್ ಅರ್ಜಿ ನಮೂನೆ ಬರುತ್ತ. ಆ ಅರ್ಜಿಯನ್ನ ನಾವ್ ಏನ್ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಆ ಅರ್ಜಿ ಫಾರ್ಮ್ ಫಿಲ್ಅಪ್ ಮಾಡಿ ಆ ಅರ್ಜಿನ ಅಲಿನೇಷನ್‌ಗೆ ಅಂತ ಹೇಳಿ ನಾವು ಇವಾಗ ಯಾವ ತರ ಲೆವೆನಿ ಪೋಡಿ ಅರ್ಜಿ ಹಾಕ್ತಿವಲ್ಲ ಆ ತರ ಅಲಿನೇಷನ್ ಅಂತ ಹೇಳಿ ಅರ್ಜಿ ರೆವಿನ್ಯೂ ಡಿಪಾರ್ಟ್ಮೆಂಟ್‌ಗೆ ಹಾಕ್ತಿವಿ. ಅಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲೈ ಮಾಡಿದ ತಕ್ಷಣ ಆಮೇಲೆ ಸರ್ವೆದವರು ಏನಿರ್ತಾರಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಬಂದು ಅವರಲ್ಲಿ ಇರುವಂತ ಸರ್ವೆ ದಾಖಲೆಗಳನ್ನೆಲ್ಲಾನು ಚೆಕ್ ಮಾಡಿ ಬಂದು ಜಮೀನಿಗೆ ಹಾಜರಾಗಿ ಅಲಿನೇಷನ್ ನಕ್ಷೆನ ನಮ್ಗೆ ಏನ್ ರೆಡಿ ಮಾಡಿ ಕೊಡ್ತಿದ್ರು. ಅದಾದ್ಮೇಲೆ ಆ ನಕ್ಷೆನ ತಗೊಂಡೋಗಿ ನಾವು ಒಂದು ಮಾಸ್ಟರ್ ಪ್ಲಾನ್ ಮಾಡಿಸ್ಬೇಕಾಯ್ತು. ಮಾಸ್ಟರ್ ಪ್ಲಾನ್ ಮಾಡಿಸಿ ಅದನ್ನ ಯಾವ್ದಂತಂದ್ರೆ ಡಿಸ್ಟ್ರಿಕ್ಟ್ ಆಫೀಸ್ ಕಡೆಯಿಂದನು ಅಂದ್ರೆ ಇವಾಗ ಇವಾಗ ಯಾವ ನಮ್ದು ಡಿಸ್ಟ್ರಿಕ್ಟ್ ಬರುತ್ತಲ್ಲ ಆ ಡಿಸ್ಟ್ರಿಕ್ಟ್ ಅಲ್ಲಿ ಹೋಗ್ಬಿಟ್ಟು ಆ ಡಿಸ್ಟ್ರಿಕ್ಟ್ ಆಫೀಸ್ ಇಂದನು ಅದು ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಬಂದ ನಂತರನು ಇವಾಗ ನಮ್ಗೆ ನೆಕ್ಸ್ಟ್ ಅಲಿನೇಷನ್ ಆಗಿ ಆ ಭೂಮಿ ಸಿಗ್ತಿತ್ತು. ಬಟ್ ಇವಾಗ ಅದ್ರಿಂದ ನಮ್ಗೆ ಭೂ ಪರಿವರ್ತನೆಗೆ ವಿನಾಯಿತಿ ಯಾವ ತರ ಇದೆ ಅಂತಂದ್ರೆ ಇವಾಗ ಇದ್ರಿಂದ ನಮ್ಗೆ ಏನ್ ಉಪಯೋಗ ಇದಾವ ಅಂತಂದ್ರ ಅಂದ್ರೆ ಮುಂಚೆ ಇರೋ ಪ್ರೊಸೆಸ್ಗಿಂತ ಈಗಿರೋ ಪ್ರೊಸೆಸ್ ಇಂದ ಹಲವಾರು ಉಪಯೋಗ ಅದಾವ. ಉಪಯೋಗ ಏನಂತಂದ್ರ ಮಾಸ್ಟರ್ ಪ್ಲಾನ್ ಒಳಗಿರುವ ಜಮೀನು ಸುಲಭವಾಗಿ ಭೂ ಪರಿವರ್ತನೆ ಅಂದ್ರೆ ಇವಾಗ ಮಾಸ್ಟರ್ ಪ್ಲಾನ್ ಒಳಗ ಕರೆಕ್ಟ್ ಆಗಿತ್ತಂತಂದ್ರ ಅದಕ್ಕೆ ಯಾವ್ದೋ ಸರ್ವೆ ಆಫೀಸ್ಗೆ ಹೋಗೋದ್ ಬೇಡ, ಏನೇಕ್ ಅಪ್ಲಿಕೇಶನ್ ಹಾಕೋದ ಬೇಡ, ಡೈರೆಕ್ಟ್ ಆಗಿ ಏನಿರುತ್ತಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ ಕಡೆಯಿಂದನು ನಿಮ್ಗೆ ಅಪ್ರೂವಲ್ ಆಗಿ ಬರುತ್ತೆ. ಇದರಿಂದ ನಿಮ್ಗೆ ಏನಿರುತ್ತಲ್ಲ ಭ್ರಷ್ಟಾಚಾರ ಕಡಿಮೆ ಆಗುತ್ತ. ಆಮೇಲೆ ಡೈರೆಕ್ಟ್ ಜಿಲ್ಲಾಧಿಕಾರಿ ಕಚೇರಿಯಿಂದನ ಇನ್ನಿತರ ಇಲಾಖೆಗಳಲ್ಲಿ ಅನಗತ್ಯ ವಿಳಂಬಕ್ಕೆ ಬ್ರೇಕ್. ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದನ ಡೈರೆಕ್ಟ್ ಆಗೋದ್ರಿಂದ ಏನಾಯ್ತಲ್ಲ ಇನ್ನು ಉಳಿದಿದ್ದ ಡಿಪಾರ್ಟ್ಮೆಂಟ್ ಒಳಗೆ ಏನೋ ಆಗುದು ಕೆಲ್ಸ ಅರ್ಜಿ ಹಾಕಿ ನೀವು ಮಾಡ್ಕೋಬೇಕಂತ ಇರ್ತಿರಲ್ಲ ಅದಕ್ಕೆಲ್ಲಾನು ಕಡಿವಾಣ ಬೀಳುತ್ತೆ. ಇದರಿಂದ ಏನ ಭ್ರಷ್ಟಾಚಾರಕ್ಕೂ ಬ್ರೇಕ್ ಬೀಳುತ್ತೆ. ಭೂ ಪರಿವರ್ತನೆಗೆ ಸಾರ್ವಜನಿಕರು ಕೊಡಬೇಕಾದ ಲಂಚ ಹಾವಳಿ ತಪ್ಪಿದೆ. ಇದರಿಂದ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಏನ್ ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಆಗಕ್ ಕೊಡ್ಬೇಕಾಗಿರುತ್ತಲ್ಲ ಅದನ್ನೆಲ್ಲಾನು ಇಲ್ಲಿ ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಇದರಿಂದ ಏನಾಗುತ್ತೆ ಅಂತಂದ್ರೆ ಇವಾಗ ಎಷ್ಟು ಎನೆ ಆಗ್ತವೆ, ಎಷ್ಟು ಜಲ್ದಿ ವ್ಯವಸಾಯ ಭೂಮಿ ಇದ್ದಿದ್ದ ವಾಣಿಜ್ಯ ಭೂಮಿಯಾಗಿ ಅಪ್ರೂವಲ್ ಆಗ್ತಾವ ಅಷ್ಟ್ ಬೇಗ ಏನಾಗುತ್ತೆ ಅಂತಂದ್ರ ಕೈಗಾರಿಕೆಗಾಗ್ಲಿ ಅಥವಾ ಹೊಸ ಬಡಾವಣೆ ನಿರ್ಮಾಣ ಮಾಡಕ್ಕಾಗ್ಲಿ ಹೊಸ ಉದ್ಯಮನ ಶುರು ಮಾಡಕ್ಕಾಗ್ಲಿ ಇದರಿಂದ ಏನಾಗುತ್ತೆ ಇನ್ನಷ್ಟು ವೇಗ ಸಿಗುತ್ತೆ. ಇವಾಗ ಜನರು ಏನ್ ಮಾಡ್ತಿದ್ರು ಅಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಫೈಲ್ ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಆಗಿ ಬರ್ಬೇಕಾಗಿತ್ತಂತಂದ್ರ ಟೈಮ್ ಹಿಡಿತಿತ್ತು. ಮತ್ತೆ ಎಲ್ಲಾ ಕಡೆನೂ ಅವ್ರದ್ದೇನೋ ಟೈಮ್ ವೇಸ್ಟ್ ಆಗಿ ಆ ಪ್ರೊಸೆಸ್ ಸ್ವಲ್ಪ ನಿಧಾನಗತಿಯಲ್ಲಿ ಬರ್ತಿತ್ತು. ಇದರಿಂದ ಏನಾಗುತ್ತೆ ಸ್ಪೀಡ್ ಅಪ್ ಆಗೋದ್ರಿಂದನು ಎಲ್ಲಾ
ಈ ತರ ಏನಿದೆ ಅಂತಂದ್ರೆ ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗಕತ್ತೈತಿ. ಈ ಏನಿದೆ ಅಲ್ಲ ಇದನ್ನ ಯಾವ ತರನ ಮಾರ್ಪಾಡು ಮಾಡಿದ್ದಾರೆ ಅಂತಂದ್ರ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ತಿದ್ದುಪಡಿ ಕಾಯ್ದೆ ಅಂತ ಏನೈತಲ್ಲ ಇದನ್ನ ಅನುಷ್ಠಾನ ಮಾಡಿದಾರೆ. ಇದರಿಂದ ಏನೈತಲ್ಲ ಎಲ್ಲಾ ವಾಣಿಜ್ಯವಾಗಿ ಏನ್ ಮಾಡ್ತಿರ್ತಾರ ಇರುವಾಗ ಗುತ್ತಿಗೆದಾರರು ಇರ್ತಾರ, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ ಏನ್ ಇರ್ತಾರಲ್ಲ ಅವ್ರಿಗೆಲ್ಲಾನು ವಿತಿನ್ ಅಂದ್ರೆ ಮುಂಚೆಕಿನ ಇವಾಗ ಕಡಿಮೆ ಟೈಮ್ ಒಳಗ ಕೆಲ್ಸಾನು ಆಗುತ್ತ, ಅಪ್ರೂವಲ್ ಆಗುತ್ತ. ಅಂದ್ರೆ ಮುಂಚೆ ಎಷ್ಟು ಟೈಮ್ ಹಿಡಿತಿತ್ತಲ್ಲ ಇವಾಗ ಅದಕ್ಕಿಂತ ಕಡಿಮೆ ಟೈಮ್ ಹೊಡಿತೈತಿ. ಇದಕ್ಕಿಂತ ಇನ್ನೊಂದ್ ಏನಂತಂದ್ರೆ 2 ಎಕರೆ ವಿತಿನ್ 2 ಎಕರ್ ಒಳಗೆ ಏನಾದ್ರು ನಾವು ಭೂ ಪರಿವರ್ತನೆ ಮಾಡ್ಬೇಕಾತಂತಂದ್ರ ಅದಕ್ಕೆ ಯಾವುದೇ ತೆರನಾದ ಮಾಸ್ಟರ್ ಪ್ಲಾನು ಬೇಡ, ಏನು ಬೇಡ, ಡೈರೆಕ್ಟ್ ಆಗಿ ಏನೇ ಇರುತ್ತಲ್ಲ ಭೂ ಪರಿವರ್ತನೆ ಮಾಡ್ಕೊಡ್ತಾರ. ಇದರಿಂದ ಏನಾಯ್ತಲ್ಲ ಇವಾಗ ಇನ್ನೊಂದ್ ಏನಂತಂದ್ರೆ ಮಾಸ್ಟರ್ ಪ್ಲಾನ್ ಒಳಗಿದ್ರೆ ನೇರ ಅರ್ಜಿ ಸಲ್ಲಿಕೆಗೆ ಅವಕಾಶ. ಇವಾಗ ನೇರವಾಗಿ ಅರ್ಜಿ ಸಲ್ಲಿಕೆ ಮಾಡ್ಬೋದು. ಮತ್ತ ವ್ಯಾಪ್ತಿಯಿಂದ ಹೊರಗಿದ್ರೆ ಕನ್ವರ್ಷನ್ಗೆ 30 ದಿನ ಗಡುವು. ಇವಾಗ ಅದಿನ್ನೂ ಎನ್ಎ ಆಗಿಲ್ಲ ಅಂತಂದ್ರ ಅದನ್ನ ಎನ್ಎ ಮಾಡ್ಬೇಕಂತಂದ್ರ 30 ದಿನ ಗಡುವು ಕೊಡ್ತಾರ. ಆ 31 ದಿನದೊಳಗೇನ ಎನ್ಎ ಆಗುತ್ತ. ಆಗೋದ್ರಿಂದ ಏನಾಗುತ್ತಂತಂದ್ರೆ ನೆಕ್ಸ್ಟ್ ನಿಮ್ದು ಮಾಸ್ಟರ್ ಪ್ಲಾನ್ ರೆಡಿ ಆಗಿ ಅದಾದ್ಮೇಲೆ ನಿಮ್ಗೆ ಮುಂಚೆಕಿನ ಇವಾಗ ಏನೋ ಪ್ರೊಸೆಸ್ ಸ್ಪೀಡ್ ಆಗುತ್ತ. ಇದರಿಂದ ಏನಾಗುತ್ತಂತಂದ್ರೆ ಹೊಸ ಹೊಸ ಕೈಗಾರಿಕೆಗಳು ಉಟ್ಕೊಂತಾವು. ಮತ್ ಇವಾಗ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು ಏನ್ ಮಾಡ್ತಾರ ಅಂತಂದ್ರೆ ಎನ್ಎ ಮಾಡಿ ಪ್ಲಾಟ್ ಮಾಡಿ ಬಡಾವಣೆಗಳ ನಿರ್ಮಾಣಕ್ಕಾಗಿ ಈ ತರ ಆಗೋದ್ರಿಂದ ಏನಾಗುತ್ತಂತಂದ್ರೆ ರೆವೆನ್ಯೂ ಕಲೆಕ್ಟ್ ಆಗುತ್ತಾ. ಆಮೇಲೆ ಏನಿರುತ್ತಲ್ಲ ಕರ್ನಾಟಕ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದನು ಎಲ್ಲ ವರ್ಕ್ನು ಸ್ಪೀಡ್ ಅಪ್ ಆಗುತ್ತೆ. ಇದರಿಂದ ಡೆವಲಪ್ಮೆಂಟ್ನು ಜಾಸ್ತಿ ಆಗುತ್ತೆ. ಇದೇ ತರ ರೆವೆನ್ಯೂ ರಿಲೇಟೆಡ್ ನ್ಯೂಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.